ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನೀಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ದಿನಾಂಕ 22/12/2023. ಇಂದಿನ ದ್ವಾದಶ ರಾಶಿಯ ಒಂದು ಮಾರ್ಗದರ್ಶನ ಹೇಗಿದೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಎಂದಿನಂತೆ ಮೇಷರಾಶಿ. ಮೇಷರಾಶಿಯಲ್ಲಿ ಗುರುವಿನ ಉದಯ ಮತ್ತು ಚಂದ್ರನ ಉದಯ, ದ್ವಾದಶದಲ್ಲಿ ರಾಹುವಿನ ಉದಯ, ಭಾಗ್ಯದಲ್ಲಿ ರವಿಬುಧ ಗ್ರಹರ ಉದಯ, ಅಷ್ಟಮದಲ್ಲಿ ಕುಜನ ಉದಯ, ಸಪ್ತಮದಲ್ಲಿ ಶುಕ್ರನ ಉದಯ, ಹೀಗೆ ಷಷ್ಠದಲ್ಲಿ ಕೇತುವಿನ ಉದಯ. ಈ ರೀತಿಯಲ್ಲಿ ಗ್ರಹಸ್ಥಿತಿಗಳು ಕಂಡುಬರ್ತಾ ಇರುವಂಥದ್ದು. ಕರ್ಮಕ್ಷೇತ್ರದಲ್ಲಿ ತೃಪ್ತಿ ಇರ್ತದೆ, ಸಮಾಧಾನ ಇರ್ತದೆ, ಅಭಿವೃದ್ಧಿ ಹೇಳುವಂಥದ್ದುಂಟು. ಸ್ವಲ್ಪ ಮಂದಗತಿಯಲ್ಲಿ ಸಾಗಬಹುದು, ಕರ್ಮಪತಿ ಶನಿ ಆದದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುವಂತಹ ಸಾಧ್ಯತೆ. ಆರ್ಥಿಕ ಹೂಡಿಕೆಯನ್ನು ಮಾಡುವಾಗ ಅತ್ಯಂತ ಜಾಗ್ರತೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆ. ಎಲ್ಲಿಯೋ ಒಂದು ಹಣವನ್ನು ಸಂಗ್ರಹ ಮಾಡಬೇಕು ಅನ್ನುವ ದೃಷ್ಟಿಯಿಂದಲೂ ಅಥವಾ ಸೇಫನ್ನು ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಹೂಡಿಕೆ ಮಾಡೋದಿದ್ದರೆ ಜಾಗ್ರತೆಯನ್ನು ಮಾಡಿ. ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತಹ ಅವಶ್ಯಕತೆ ಉಂಟು. ಚರ್ಮ ಸಂಬಂಧವಾದಂತಹ ಆರೋಗ್ಯ ವ್ಯತ್ಯಾಸ ಫಲಗಳುಂಟು. ಸಾಂಸಾರಿಕ ಜೀವನದಲ್ಲಿ ಸಂತೋಷದ ವಾತಾವರಣಗಳುಂಟು. ಮಕ್ಕಳಿಂದಲೂ ಕೂಡ ಸಂತೋಷದ ವಾತಾವರಣದಂತಹ ಫಲಗಳಿದ್ದಾವೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಅಲಂಕಾರ, ಅಭಿಷೇಕಾದಿ ಸೇವೆಗಳನ್ನು ಅರ್ಪಣೆ ಮಾಡಿ. ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ಮಂದಗತಿಯಲ್ಲಿ ಸಾಗುವಂಥದ್ದು, ಎಣಿಕೆಯಂತೆ ಸಾಗದೇ ಇರುವಂತಹ ಫಲ ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ದಾಂಪತ್ಯದಲ್ಲಿ ಒಂದು ಹಂತದ ಕಸಿವಿಸಿಯ ಫಲಗಳು, ದುಃಖದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳುಂಟು. ಮಕ್ಕಳಿಂದ ಒಂದು ರೀತಿಯಲ್ಲಿ ನೋವಾಗುವಂತಹ ಪ್ರಸಂಗಗಳು ಯಾವುದಾದರೂ ಎದುರಾಗಬಹುದು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಏನು ಮುಗ್ಗಟ್ಟು, ಆರ್ಥಿಕ ಮುಗ್ಗಟ್ಟು, ತನ್ನ ಕಮಿಟ್ಮೆಂಟ್ ಏನಿದೆ ಅದು ಫುಲ್ಫಿಲ್ ಆಗುತ್ತಾ ಇಲ್ಲ ಹೇಳುವಂತಹ ಭಾವನೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ನರಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಸೊ ತಾವುಗಳು ಇಂದಿನ ದಿನ ಗೋವುಗಳಿಗೆ ಆಹಾರವನ್ನು ನೀಡಿ, ಸ್ವಲ್ಪ ಭಿಕ್ಷುಕರಿಗೆಲ್ಲ ಆಹಾರಗಳನ್ನು ಕೊಡುವಂಥದ್ದು, ಗೋವುಗಳಿಗೆ ಮತ್ತು ಭಿಕ್ಷುಕರಿಗೆ ಆಹಾರವನ್ನು ದಾನ ಮಾಡುವುದರಿಂದ ಒಂದು ಹಂತದ ತೃಪ್ತಿ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ಸಂತೋಷದಾಯಕವಾದಂತಹ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ ಸಂತೋಷದಾಯಕವಾದಂತಹ ವಾತಾವರಣ ಇರ್ತದೆ. ಇನ್ನು ಕರ್ಮಕ್ಷೇತ್ರದಲ್ಲಿ ಮನಸ್ಸಿಗೆ ಸಂತೋಷ ಹೇಳಲಿಕ್ಕಾಗೋದಿಲ್ಲ, ಕಿರಿಕಿರಿ ಹೇಳುವಂಥದ್ದುಂಟು. ಆದರೆ ಕರ್ಮಕ್ಷೇತ್ರ ಹೇಳುವಂಥದ್ದೇನಿರ್ತದೆ ಅದು ರಿಯಾಲಿಟಿಯಲ್ಲಿ ನಿಮಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಇರ್ತದೆ. ಆದರೆ ವಾತಾವರಣ ಕೆಟ್ಟಿರುವುದರಿಂದ ಮನಸ್ಸಿಗೆ ಅಸಮಾಧಾನದ ಫಲ ಹೇಳುವಂಥದ್ದಿರ್ತದೆ. ಆರ್ಥಿಕತೆಯಲ್ಲಿಯೂ ಒಂದು ಹಂತದ ತೃಪ್ತಿಯ ಫಲ ಹೇಳುವಂಥದ್ದುಂಟು. ಬುದ್ಧಿಯಿಂದ ವ್ಯವಹರಿಸುವಂಥದ್ದನ್ನು ಅಭ್ಯಸಿಸಿಕೊಳ್ಳುವಂಥದ್ದು ನೀವು ಬಹಳ ಅವಶ್ಯಕ. ಬುದ್ಧಿಯಿಂದ ವ್ಯವಹರಿಸಿ ಬ್ರೈನ್ ವಾರ್ ಹೇಳುವಂಥದ್ದನ್ನು ಮಾಡಿ. ಇದರಿಂದ ಬಹಳಷ್ಟು ಅಂತಂದರೆ ಧನಾತ್ಮಕವಾದಂತಹ ವಾರದು ನಿಮ್ಮ ಪ್ರೊಟೆಕ್ಟು ಮತ್ತು ಎಲ್ಲರ ಹಿತಕ್ಕಾಗಿ ಆ ಬುದ್ಧಿಯನ್ನು ಉಪಯೋಗ ಮಾಡುವಂಥದ್ದು. ಅಂತಹ ಕೆಲಸದಿಂದ ನಿಮಗೆ ಸಮಾಧಾನ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತದೆ. ಹೊಸ ಥರದ ಚಿಂತನೆಗಳಿಗೆ ಪೂರಕವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡೋದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶಿಯಪತಿ ಕರ್ಮಭಾವದಲ್ಲಿ ಉದಯ ಕೊಟ್ಟಂತಹ ಫಲ, ಅರ್ಥಾತ್ ಕರ್ಮಕ್ಷೇತ್ರದಲ್ಲಿ ಗೊಂದಲಗಳು, ಕನ್ಫ್ಯೂಷನ್ಗಳು ಹೇಳುವಂಥದ್ದು ಇದ್ದೇ ಇರ್ತದೆ. ಬಟ್ ಕರ್ಮದಲ್ಲಿ ಗುರುವೂ ಇರುವುದರಿಂದ ಕರ್ಮಕ್ಷೇತ್ರ ಹೇಳುವಂಥದ್ದು ಒಂದು ಹಂತದಲ್ಲಿ ನಿಮಗೆ ಲಾಭದಾಯಕವಾದಂತಹ ಫಲಕ್ಕೆ ಖಂಡಿತ ಅವಕಾಶವನ್ನು ಮಾಡಿಕೊಡ್ತದೆ. ಅದೃಷ್ಟವೂ ಕೂಡ ಹಾಗೆ ಒಂದು ಹಂತದಲ್ಲಿ ಖಂಡಿತವಾಗಲೂ ಇದ್ದೇ ಇರುತ್ತದೆ. ನಿಮ್ಮ ಪ್ರಯತ್ನಕ್ಕೊಂದು ಹಂತದ ಫಲಗಳು ಸದಾಕಾಲ ಉಂಟು. ಆದರೆ ಸಾಮಾಜಿಕ ಜೀವನದಲ್ಲಿ, ಕಾನೂನಾತ್ಮಕ ವಿಷಯದಲ್ಲಿ, ಬೇರೆ ಬೇರೆ ದಾಂಪತ್ಯ ಜೀವನದಲ್ಲಿ ಮತ್ತು ಏನು ದಾಂಪತ್ಯವನ್ನು ಹೊರತುಪಡಿಸಿ ಸಂತತಿಗಳಿಂದ, ಹೀಗೆ ಒಂದು ಹಂತದಲ್ಲಿ ಬೇರೆ ಬೇರೆ ಕಡೆಗಳಿಂದ ದುಃಖಗಳು ಕೂಡ ಹಾಗೆ ಮನಸ್ಸಿಗೆ ಅಸಮಾಧಾನ ಆಗುವಂತಹ ಪರಿಸ್ಥಿತಿ ನಿಮ್ಮ ಮುಂದೆ ಎದುರಾಗುವಂಥದ್ದು. ಟೀಕೆಗಳು,
ಮತ್ತು ಒಂದು ರೀತಿಯಲ್ಲಿ ಅವಮಾನಾದಿ ಪ್ರಕ್ರಿಯೆಗಳು, ಇಂತಹ ಫಲಗಳೆಲ್ಲ ಅನುಭವಕ್ಕೆ ಬರಲಿಕ್ಕುಂಟು. ಕಾರಣ ಅಷ್ಟಮ ಶನಿಯ ಫಲ. ಬೇರೆ ಬೇರೆ ಗ್ರಹಗಳು ಪೂರಕವಾಗಿದ್ದರೂ ಕೂಡ ಶನಿ ತನ್ನ ಒಂದಷ್ಟು ಫಲಗಳನ್ನು ನಮ್ಮ ಅನುಭವಕ್ಕೆ ಕೊಟ್ಟೇ ಕೊಡ್ತಾನೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ನೈವೇದ್ಯ, ಅಭಿಷೇಕ ಇತ್ಯಾದಿಗಳನ್ನು ನಡೆಸುವಂಥದ್ದು, ಇತ್ಯಾದಿ ಸೇವೆಗಳನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ, ಸಮಾಧಾನ ಮತ್ತು ಹೊಸ ಥರದ ಉದ್ಯಮದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳ ಚಿಂತನೆ, ಭೂ ಖರೀದಿ, ಗೃಹ ನಿರ್ಮಾಣಾದಿ ಚಿಂತನೆಗಳಿಗೆ ಪೂರಕವಾದಂತಹ ಫಲಗಳು, ಸಹೋದ್ಯೋಗಿಗಳಿಂದ ಒಂದು ಹಂತದಲ್ಲಿ ಸಮಾಧಾನ ಹೇಳುವಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಸೊ ಒಂದು ರೀತಿಯಲ್ಲಿ ಇಂದಿನ ದಿನ ನಿಮ್ಮದು ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ದಿನವಾಗುವಂತಹ ಎಲ್ಲ ಲಕ್ಷಣಗಳುಂಟು. ಜೊತೆಗೆ ಶಿವದೇವರಿಗೆ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಕನ್ಯಾ ರಾಶಿ, ವೃತ್ತಿಯಲ್ಲಿ, ವಿದ್ಯಾರ್ಥಿಗಳಿಗೆ ಮತ್ತು ದಾಂಪತ್ಯದಲ್ಲಿ ಎಲ್ಲ ವಿಷಯದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿ ಉಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ, ಕರ್ಮಕ್ಷೇತ್ರದಲ್ಲಿಯೂ ಕೂಡ ಹಾಗೆ ಅಭಿವೃದ್ಧಿ ಶುಭ ಸೂಚನೆ, ಆರ್ಥಿಕತೆಯಲ್ಲಿ ತೃಪ್ತಿಯ ಫಲ, ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು, ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕಾನೂನು ಪ್ರಕ್ರಿಯೆಯಲ್ಲಿ ಒಂದು ಹಂತದಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ಸುದೀರ್ಘವಾದಂತಹ ಕೆಲವೊಂದಿಷ್ಟು ಕಾನೂನು ಪ್ರಕ್ರಿಯೆಗಳು ಹೇಳುವಂಥದ್ದು ನಿಮ್ಮ ಜೊತೆಗಿರ್ತದೆ. ಆ ಪ್ರಕ್ರಿಯೆಗಳಿಗೆ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ತಾವುಗಳು ಕೂಡ ಹಾಗೆ ವಿಷ್ಣು ದೇವರಿಗೆ ಅಲಂಕಾರಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಪಂಚಮ ಶನಿಯ ಪೀಡೆ ಉಂಟು. ಸಪ್ತಮದಲ್ಲಿ ಗುರುವಿನ ದೃಷ್ಟಿ ಇದೆ. ಸಾಮಾಜಿಕವಾದಂತಹ ಜೀವನದಲ್ಲಿ ನಿಮಗೆ ನಿಮ್ಮ ಪ್ರಕ್ರಿಯೆಗಳು, ನಿಮ್ಮ ಕ್ರಿಯೆಗಳು ಅತ್ಯಂತ ಉತ್ತಮದ್ದಾಗಿದ್ದಾಗಲೂ ಕೂಡ ಒಂದು ಹಂತದಲ್ಲಿ ವಿರೋಧ ವ್ಯಕ್ತ ಆಗುವಂಥದ್ದು ಎಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಫಲಗಳುಂಟು. ಹೊಸ ಥರದ ಚಿಂತನೆಗಳಿಗೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದುಂಟು. ಜೊತೆಗೇ ದೃಷ್ಟಿದೋಷಗಳು ಅರ್ಥಾತ್ ಶತ್ರುಬಾಧೆಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಅದರಿಂದ ಜಾಗರೂಕತೆಯನ್ನು ವಹಿಸುವಂಥದ್ದು ಅವಶ್ಯಕತೆ ಇದೆ. ಮೈಯೆಲ್ಲ ಕಣ್ಣಾಗಿಸಿಕೊಂಡಂತೆ ವ್ಯವಹರಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಆರ್ಥಿಕತೆ ವಿಷಯದಲ್ಲಿ ಯಾವುದೇ ತೊಂದರೆಗಳು ಕಾಣುವುದಿಲ್ಲ. ಕೌಟುಂಬಿಕ ವಿಷಯವಾಗಿ ಸ್ವಲ್ಪ ದುಃಖ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ದುರ್ಗೆಯ ಸನ್ನಿಧಾನದಲ್ಲಿ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿರತಕ್ಕಂತಹ ಮಾನಸಿಕತೆ ಹೇಳುವಂಥದ್ದು ಸಮಾಜದ ಮುಂದೆ ಬಿಂಬಿತ ಆಗುವಂಥದ್ದು, ಇದರಿಂದ ಬಹುತೇಕ ಹಿನ್ನಡೆಯ ಫಲಗಳುಂಟು. ವೃತ್ತಿಯಲ್ಲಿ ತೃಪ್ತಿ, ಆರ್ಥಿಕತೆಯಲ್ಲಿ ತೃಪ್ತಿ, ಆರೋಗ್ಯದಲ್ಲಿಯೂ ಕೂಡ ತೃಪ್ತಿಯ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಸಮಾಧಾನದ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಸಾಮಾಜಿಕ ಬದುಕಿನಲ್ಲಿ ಟೀಕೆಗಳನ್ನು ಎದುರಿಸಬೇಕಾದಂಥ ಅವಶ್ಯಕತೆ ಇರ್ತದೆ. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರಿಗೆ ನೈವೇದ್ಯ ಭಾಗವನ್ನು ಅರ್ಪಣೆ ಮಾಡುವುದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯ ಫಲಗಳುಂಟು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗ್ರತೆ ಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಒಂದು ಬಲ ಹೇಳುವಂಥದ್ದು, ಆತ್ಮಬಲ ಹೇಳುವಂಥದ್ದು ಬಹಳಷ್ಟು ವೃದ್ಧಿಯಾಗಿ ತನ್ಮೂಲಕವಾಗಿ ತಮ್ಮ ಪ್ರಯತ್ನಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತದೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು, ಸ್ತೋತ್ರವನ್ನು ಪಠನ ಮಾಡಿ ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಕರ್ಮಕ್ಷೇತ್ರದಲ್ಲಿ ಹಂತವಾದಂತಹ ಸುಧಾರಣೆ, ಆರ್ಥಿಕತೆಯಲ್ಲಿಯೂ ಕೂಡ ಹಂತವಾದಂತಹ ಶುಭ ಸೂಚನೆಗಳು, ಹೊಸ ಥರದ ಚಿಂತನೆಗಳಿಗೆ ಅವಕಾಶ ಇರುವುದಿಲ್ಲ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳು ಪ್ರಯತ್ನವನ್ನು ಪಡಬೇಕು, ಬಟ್ ಫಲ ಹೇಳುವಂಥದ್ದು ಅಷ್ಟಕ್ಕಷ್ಟೇ ಇರ್ತದೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸದ್ಯೋ ಭವಿಷ್ಯತ್ತಿನಲ್ಲಿ ಶನಿಯ ನಿರ್ಗಮನ ಹೇಳುವಂಥದ್ದು ನಿಮಗೆ ಎಲ್ಲ ರೀತಿಯಲ್ಲೂ ರಿಲ್ಯಾಕ್ಸ್ ಹೇಳುವಂಥದ್ದನ್ನು
ಕೊಡುವ ಸಾಧ್ಯತೆಗಳಿದ್ದಾವೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸ್ವಲ್ಪ ವ್ಯತ್ಯಾಸಗಳು ಹೇಳುವಂಥ ಫಲ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಸೊ ತಾವುಗಳು ಶಿವದೇವರಿಗೆ ಸಂಬಂಧಪಟ್ಟಂತಹ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಯವರಿಗೆ ರಾಶಿಯ ಪತಿ ರಾಶಿಯಲ್ಲಿ ತೃತೀಯದಲ್ಲಿ ಗುರುವಿನ ಉದಯ. ಸೊ ಇದು ಒಂದು ರೀತಿಯಲ್ಲಿ ನಿಮಗೆ ಯಾವ ಆ್ಯಂಗಲ್ನಲ್ಲೂ ಕೂಡ ಪೂರಕ ಫಲಗಳು ಇಲ್ಲದೇ ಇರುವಂತಹ ಸ್ಥಿತಿ. ಹಾಗಾಗಿ ವೃತ್ತಿಯಲ್ಲಿ, ಆರೋಗ್ಯದಲ್ಲಿ, ಆರ್ಥಿಕತೆಯಲ್ಲಿ, ಸಾಮಾಜಿಕ ಬದುಕಿನಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಇದೆ. ಮಕ್ಕಳಿಗೂ ಕೂಡ ಹಾಗೆ ಪೂರಕ ವಾತಾವರಣ ಇಲ್ಲದೇ ಇರುವಂಥದ್ದು ಹೀಗಿದ್ದೆಲ್ಲ ಕಾಣ್ತಾ ಉಂಟು. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಒಂದು ಹಂತದ ತೃಪ್ತಿಯ ಫಲ ಹೇಳುವಂಥದ್ದು ಖಂಡಿತ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಹಂತದ ಸಮಾಧಾನ, ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ, ದಾಂಪತ್ಯ ಜೀವನದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಫಲಗಳು ಹೇಳುವಂಥದ್ದು, ಮಕ್ಕಳಿಗೆ ಶುಭ ಸೂಚನೆಯ ಫಲಗಳುಂಟು. ಇನ್ನು ಸ್ವತಃ ತನ್ನನ್ನು ತಾನು ಬಿಂಬಿಸಿಕೊಳ್ಳುವಾಗ ನೆಗೆಟಿವ್ ಆಗಿ ಬಿಂಬಿಸಿಕೊಳ್ಳುವಂಥದ್ದು, ಅಗ್ರೆಸಿವ್ ಆಗಿ ದುಡುಕುತನದಿಂದ ಬಿಂಬಿಸಿಕೊಳ್ಳುವಂತಹ ಪ್ರಸಂಗಗಳು ಏರ್ಪಡಬಹುದು. ಅದರಿಂದಾಗಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಉಂಟು. ಪ್ರಯತ್ನಪಟ್ಟು ಸಮಾಧಾನ ಚಿತ್ತತೆಯಿಂದ ಇಂದಿನ ದಿನವನ್ನು ಕಳೆಯುವುದರ ಬಗ್ಗೆ ಪ್ರಯತ್ನವನ್ನು ಪಡಿ. ಜೊತೆಗೇ ಗುರುಗಳಿಗೆ ಸಂಬಂಧಪಟ್ಟಂತಹ ಒಂದು ಸೇವಾದಿಗಳನ್ನು, ಗುರುಗಳ ಸನ್ನಿಧಾನದಲ್ಲಿ ಸೇವಾದಿಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಇಂದಿನ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಯಶಸ್ಸಿನ ಜೀವನಕ್ಕೆ ಪೂರಕವಾಗಿರಲಿ ಎನ್ನುವಂತಹ ಸದಾಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.